ಬೆಂಗಳೂರಿನಲ್ಲೇ ಹೀಗಾದರೆ ಇನ್ನು ದೆಹಲಿ ರಾಷ್ಟ್ರ ರಾಜಧಾನಿಯಲ್ಲಿ ಹೆಂಗಿರಬೇಕು? ದೆಹಲಿ ಸೇರಿ ಉತ್ತರ ಭಾರತದಲ್ಲಂತೂ ದಟ್ಟ ಮಂಜು ಆವರಿಸ್ಬಿಟ್ಟಿದೆ ವಾತಾವರಣ. ಮಂಜಿನಿಂದಾಗಿ ವಿಮಾನ ಮತ್ತು ರೈಲು ಸಂಚಾರದಲ್ಲಿ ವ್ಯತ್ಯಯ ಕೂಡ ಆಗಿದೆ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ 37 ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದೆ. ಈ ಹಿಮ ಬೀಳ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಮುಂದೂಡಿಕೆ ಮಾಡಿದ್ದಾರೆ. ಒಂದು ವಿಮಾನ ಪ್ರಯಾಣವನ್ನು ರದ್ದು ಕೂಡ ಮಾಡಲಾಗಿದೆ. ಅಮೃತ್ಸರ, ಜಮ್ಮು ಮತ್ತು ಆಗ್ರಾದ ವಿಮಾನಗಳಲ್ಲಿ ಶೂನ್ಯ ಗೋಚರತೆ, ಅಂದರೆ ಝೀರೋ ವಿಸಿಬಿಲಿಟಿ ಅಂತ ಕರೀತಾರೆ. ಶೂನ್ಯ ಗೋಚರತೆ, ಏನೂ ಕಾಣಲ್ಲ, ಅಷ್ಟು ಕವರ್ ಆಗಿರುತ್ತೆ. ಮುಂದಿನ 7 ದಿನಗಳಲ್ಲಿ ತಾಪಮಾನ ಇನ್ನಷ್ಟು ಕುಸಿಯುವ ಸಾಧ್ಯತೆ ಅಂತ ಹೇಳ್ತಾರೆ. ನಿಮಗೆ ಮಧ್ಯ ಭಾರತದ ತನಕ ಓಕೆ, ಮಹಾರಾಷ್ಟ್ರ ದಾಟದ ಮೇಲೆ ಎಂಟೈರ್ ನಾರ್ತ್ ಇಂಡಿಯಾ ಇದೇ ವಾತಾವರಣ ಇರುತ್ತೆ. ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ್ ಅದರಲ್ಲೂ ಕೂಡ ವಿಪರೀತವಾದ ಚಳಿ ಇರುತ್ತೆ, ವಿಪರೀತವಾದ ಚಳಿ. ಈ ಸರ್ತಿ ಮಹಾಪೂರ್ಣ ಕುಂಭಮೇಳ ಬೇರೆ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಅಲ್ಲೆಲ್ಲ ಹೇಗಿರುತ್ತೆ ವೆದರ್ ಅಂತಂದರೆ 3 ಡಿಗ್ರಿ 1 ಡಿಗ್ರಿ ಬೆಳಗಿನ ಜಾವದಲ್ಲಂತೂ 1-2 ಟೆಂಪ್ರೇಚರ್ ಇರುತ್ತೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಭಾರತ ಕಂಪ್ಲೀಟ್ ಇದೇ ರೀತಿಯಾದಂತಹ ವೆದರ್. ಅದರ ಎಫೆಕ್ಟ್ ನಮಗೆ ದಕ್ಷಿಣ ಭಾರತದಲ್ಲಿ ಕಾಣಿಸ್ತಾ ಇದೆ. ಎಕ್ಸಾಂಪಲ್ ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವಾಗ ದೆಹಲಿ ಟೆಂಪರೇಚರ್ ಹೇಗೆ ಅಂತ? ಈಗ ಒಂದು ಕಡೆ ವಾಯುಮಾಲಿನ್ಯ ದೆಹಲಿಯಲ್ಲಿ, ಮತ್ತೊಂದು ಕಡೆ ಈ ಥರ ಟೆಂಪ್ರೇಚರ್ ವಿಪರೀತ ಕಡಿಮೆ ಆಗಿರ್ತಕ್ಕಂಥದ್ದು, ಇದರ ಎಫೆಕ್ಟ್ ಏನಾಗ್ಬೋದು? ಇನ್ನು ಎಷ್ಟು ದಿನ ಈ ರೀತಿಯಾದ ಚಳಿ ಅಂತ? ಅರವಿಂದ್, ನೋಡಿ, ಉತ್ತರ ಭಾರತದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಿಮದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಒಂದು ಕಡೆ ಶೀತ ಗಾಳಿ ಬೀಸ್ತಾ ಇದೆ, ಮತ್ತೊಂದು ಕಡೆ ದಟ್ಟವಾದಂಥ ಮಂಜು ಕವಿದಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸರಿಸುಮಾರು ಒಂದು 8 ಗಂಟೆವರೆಗೂ ಕೂಡ ಶೂನ್ಯ ಗೋಚರತೆ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇರುವಂಥದ್ದು. ಅದು ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರೈಲ್ವೆ ಟ್ರ್ಯಾಕ್ಗಳು ಕಾಣದೇ ಇರುವಂಥ ಸನ್ನಿವೇಶಗಳಾಗಿರ್ಬೋದು, ಅಥವಾ ಫ್ಲೈಟ್ ಲ್ಯಾಂಡಿಂಗೂ ಕೂಡ ಸಮಸ್ಯೆ ಆಗುವಂಥ ಸನ್ನಿವೇಶಗಳು ಸದ್ಯಕ್ಕೀಗ ಉತ್ತರ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇದೆ. ಮುಖ್ಯವಾಗಿ ದೆಹಲಿಯಲ್ಲಿ ಇದರ ಪರಿಣಾಮ ಹೆಚ್ಚು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿದರೆ ರಾಜಸ್ಥಾನದಲ್ಲಿ ಹೆಚ್ಚು ಮಂಜು ಮುಸುಕಿದ ವಾತಾವರಣ ಇರುವಂಥದ್ದು, ಹೈಯೆಸ್ಟ್ ಫ್ಲೈಟ್ಗಳು ಡೈವರ್ಟ್ ಆಗ್ತಾ ಇರುವಂಥದ್ದು ಈ ಭಾಗದಿಂದ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇವತ್ತು ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಆಗ್ರಾದಲ್ಲಿರುವಂಥ ಏರ್ಪೋರ್ಟ್ ಶೂನ್ಯ ಗೋಚರತೆಯನ್ನು ದಾಖಲಿಸಿರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫ್ಲೈಟನ್ನು ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು ಉತ್ತರ ಭಾರತದಲ್ಲೇ 300ಕ್ಕೂ ಹೆಚ್ಚು ಫ್ಲೈಟ್ಗಳು ಇವತ್ತು ಡಿಲೇ ಆಗಿರುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸುಮಾರು 5-6 ಫ್ಲೈಟ್ಗಳು ಡೈವರ್ಟ್ ಅನ್ನ ಮಾಡಲಾಗಿರುವಂಥದ್ದು, 1-2 ಫ್ಲೈಟ್ಗಳು ರದ್ದಾಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತೆ ಟ್ರೈನ್ನ ಏನು ಸಂಚಾರದಲ್ಲೂ ಕೂಡ ಸಾಕಷ್ಟು ಅಸ್ತವ್ಯಸ್ತ ಆಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. 3-4 ಗಂಟೆಗಳ ವಿಳಂಬ ಪ್ರಯಾಣವನ್ನು ಈಗ ಟ್ರೈನ್ಗಳು ಕೂಡ ಮಾಡ್ತಾ ಇರುವಂಥದ್ದು. ದೆಹಲಿಯಲ್ಲಿ ಒಂದು ಕಡೆ ತಾಪಮಾನ ದಿನದಿಂದ ದಿನಕ್ಕೆ ಕುಸಿತಾ ಇರುವಂಥದ್ದು. ನಮಗೆ ಬೆಳ್ಳಂಬೆಳಗ್ಗೆ 6-7 ಡಿಗ್ರಿ ವೆದರ್ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಬೆಳಗ್ಗೆ 8 ಗಂಟೆಯ ನಂತರ ಒಂದು ಸ್ವಲ್ಪ ಹವಾಮಾನ ಸುಧಾರಿಸುತ್ತೆ. 10 ಡಿಗ್ರಿ 11 ಡಿಗ್ರಿವರೆಗೂ ಕೂಡ ನಾವು ಟೆಂಪರೇಚರ್ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮುಂದಿನ 7 ದಿನಗಳ ಕಾಲ ಇದೇ ರೀತಿಯಾದಂಥ ಸನ್ನಿವೇಶ ಇರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂದರೆ ಜಮ್ಮು ಕಾಶ್ಮೀರ, ಹಿಮಾಚಲ್ ಪ್ರದೇಶ ಈ ಭಾಗದಲ್ಲಿ ಸ್ನೋಫಾಲ್ ಆಗ್ತಾ ಇರುವಂಥದ್ದು. ಅದರ ನೇರವಾದಂಥ ಪರಿಣಾಮ ಈಗ ಉತ್ತರ ಭಾರತದ ಕೆಲವು ರಾಜ್ಯಗಳು, ಅಂದರೆ ಅದು ದೆಹಲಿ ಆಗಿರ್ಬೋದು, ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಈ ಭಾಗದ ರಾಜ್ಯಗಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.